ನಿರುದ್ಯೋಗದ ಗ್ಯಾರಂಟಿ ವಿರುದ್ಧ ಯುವಜನರ ಹೋರಾಟ. ನಿನ್ನೆ ಧಾರವಾಡದಲ್ಲಿ ನಡೆದಿರುವ ಈ ಅಭೂತಪೂರ್ವವಾದ ಒಂದು ಯುವ ಸಮುದಾಯದ ಪ್ರತಿಭಟನೆ ಕರ್ನಾಟಕದ ಮೂರೂ ರಾಜಕೀಯ ಪಕ್ಷಗಳನ್ನು ಬಡಿದೆಬ್ಬಿಸುವಂತಾಗಿದೆ. ಅದರಲ್ಲೂ ಅಧಿಕಾರಾರೂಢ ಕಾಂಗ್ರೆಸ್ ಪಕ್ಷ ಅವರು 2023 ಅಸೆಂಬ್ಲಿ ಚುನಾವಣೆ ಗೆದ್ದಿದ್ದೇ ಇಡೀ ದೇಶಕ್ಕೆ ಇವತ್ತು ಮಾದರಿ ಅನಿಸ್ಬಿಟ್ರು. ಈ ಕರ್ನಾಟಕ ಮಾಡೆಲ್ ಗ್ಯಾರಂಟಿ ಯೋಜನೆಗಳ ಮೂಲಕ 5 ಗ್ಯಾರಂಟಿ ಯೋಜನೆಗಳ ಮೂಲಕ ತಮ್ಮ ಸ್ಥಾನ ಭದ್ರತೆ ಗ್ಯಾರಂಟಿ ಅಂದ್ಕೊಂಡಿದ್ದ ಕರ್ನಾಟಕ ಸರ್ಕಾರಕ್ಕೆ ಈ ರೀತಿ ಪಕ್ಷ ಭೇದ ಮರೆತು ಬೀದಿಗಿಳಿದು ನಿನ್ನೆ ಹೋರಾಟ ಆರಂಭಿಸಿರುವ ಈ ವಿದ್ಯಾವಂತ ನಿರುದ್ಯೋಗಿಗಳ ಈ ಪ್ರಚಾರ ಸಮರ ಏನಿದೆ ಖಂಡಿತವಾಗಿ ಕೂಡ ಬೆಚ್ಚಿ ಬೀಳಿಸಿರಬೇಕು. ಎಲ್ಲ ಕರ್ನಾಟಕದಲ್ಲಿ 1,23,00,000 ಕುಟುಂಬಗಳಿಗೆ ಅವುಗಳ ಯಜಮಾನತಿಯರಿಗೆಲ್ಲ 2,000 ಕೊಟ್ಬಿಟ್ಟಿದ್ದೀವಿ. ನಿರುದ್ಯೋಗಿ ಯುವಕರಿಗೆ 3,000 ರೂಪಾಯಿ ಸ್ಟೈಪಂಡ್ ಕೊಟ್ಬಿಟ್ಟಿದ್ದೀವಿ. ಡಿಪ್ಲೊಮಾದಾರರಿಗೆ 1,500 ರೂಪಾಯಿ ಸ್ಟೈಪಂಡ್ ಕೊಟ್ಬಿಟ್ಟಿದ್ದೀವಿ. ಬಾಯಿ ಮುಚ್ಕೊಂಡಿರ್ತಾರೆ ಅಂತ ಲೆಕ್ಕಾಚಾರ ಹಾಕಿರಬೇಕು. ಇದೀಗ ಈ ಸಿದ್ದರಾಮಯ್ಯ ಮಾಡೆಲ್ ಗ್ಯಾರಂಟಿ ಅಥವಾ DK ಶಿವಕುಮಾರ್ ಮಾಡೆಲ್ ಗ್ಯಾರಂಟಿ ಕಾಂಗ್ರೆಸ್ಗೆ ಚುನಾವಣಾ ಗೆಲುವಿನ ಗ್ಯಾರಂಟಿ ಆಗಿರಬಹುದು. ಆದರೆ ವಿದ್ಯಾವಂತರಾಗಿ ಅನೇಕ ವರ್ಷಗಳಿಂದ ಸರ್ಕಾರದಲ್ಲಿ ಖಾಲಿ ಬಿದ್ದಿರುವ ವಿವಿಧ ಇಲಾಖೆಗಳ ಹುದ್ದೆಗಳಿಗೆ ನೇಮಕಾತಿ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತಂದ್ಬಿಟ್ಟು ಕಾಯ್ತಾ ಕೂತಿದ್ದ ಯುವಜನರಿಗೆ ವಯಸ್ಸಾಗ್ತಾ ಇದೆ. ಅವರ ಉದ್ಯೋಗದ ಕನಸು ಬತ್ತಿ ಹೋಗ್ತಾ ಇದೆ. ಪ್ರತಿನಿತ್ಯ ಎಲ್ಲಿ ಯಾವುದೇ ಸರ್ಕಾರಿ ನೇಮಕಾತಿ ಜಾಹೀರಾತು ಬಂದು ಕೂಡ ಅದಕ್ಕೆ ಅರ್ಜಿ ಗುಜರಾಯಿಸ್ಬಿಟ್ಟು ಅದರ ಲಿಖಿತ ಪರೀಕ್ಷೆಗೆ ತಯಾರಿ ಮಾಡ್ಕೊಂಡು ಕಾಯ್ತಾ ಕೂತಿದ್ದ ಹುಡುಗರೆಲ್ಲ ಕೋಚಿಂಗ್ ಸೆಂಟರ್ಗಳಿಗೆ ಲಕ್ಷಾಂತರ ರೂಪಾಯಿ ವ್ಯಯಿಸಿಬಿಟ್ಟು ಕಷ್ಟದಲ್ಲಿದ್ದಾರೆ, ನಷ್ಟದಲ್ಲಿದ್ದಾರೆ. ಅವರ ಪಾಲಕರು ಕೂಡ ತಮ್ಮ ಮಕ್ಕಳ ಮೇಲಿನ ಆಸೆಯನ್ನು ಕಳ್ಕೊಂಡಿದ್ದಾರೆ. ಇದು ನಮ್ಮ ರಾಜಕಾರಣಿಗಳಿಗೆ ಮುಖ್ಯ ಅಂತ ಅನಿಸೋದೇ ಇಲ್ಲ. ಯಾಕಂದರೆ ಇವತ್ತು ಕರ್ನಾಟಕದ ರಾಜಕಾರಣಿಗಳು, ಅದರಲ್ಲೂ ಚುನಾಯಿತ ಜನಪ್ರತಿನಿಧಿಗಳು, MLAಗಳು, MP ಗಳು, ಮಂತ್ರಿಗಳು ಎಲ್ಲರೂ ಕೂಡ ಇಡೀ ಭಾರತದಲ್ಲೇ ಅತ್ಯಂತ ಶ್ರೀಮಂತ ರಾಜಕಾರಣಿಗಳು, ಶ್ರೀಮಂತ ಜನನಾಯಕರು ಅನ್ನೋ ಒಂದು ಪ್ರಖ್ಯಾತಿಯನ್ನು ಪಡ್ಕೊಂಡ್ಬಿಟ್ಟಿದ್ದಾರೆ. 2023 ನಂತರ ನಡೆದ ಒಂದು ಚುನಾವಣಾ ಸಮೀಕ್ಷೆಯಲ್ಲಿ ಆ BPAC ಅನ್ನೋ ಸ್ವಯಂ ಸೇವಾ ಸಂಸ್ಥೆ ನಡೆಸಿದ ಸಮೀಕ್ಷೆಯಲ್ಲಿ ಕರ್ನಾಟಕದ ರಾಜಕಾರಣಿಗಳ ಮಾರುಕಟ್ಟೆ ಮೌಲ್ಯ, ಪ್ರತಿಯೊಬ್ಬ MLA ಮಾರುಕಟ್ಟೆ ಮೌಲ್ಯ, ಅವರ ಆದಾಯ ಮತ್ತು ಸಂಪತ್ತಿನ ಮೌಲ್ಯ 63.64 ಕೋಟಿ, ಅಂದರೆ ಸರಾಸರಿ ಸುಮಾರು 64 ಕೋಟಿ ಅಂತೆ. ಒಬ್ಬೊಬ್ಬ ರಾಜಕಾರಣಿಯ ಮಾರುಕಟ್ಟೆ ಮೌಲ್ಯ 64 ಕೋಟಿ ಅಂತೆ. ಅದರಲ್ಲೂ ಭಾರತದ 88 ಮಂದಿ ಬಿಲಿಯನಿಯರ್ ಶತಕೋಟಿ ವೀರ MLAಗಳ ಪೈಕಿ 33 ಜನ ಕರ್ನಾಟಕದವರೇ ಅಂತೆ. ಅದರಲ್ಲಿ 19 ಜನ ಕಾಂಗ್ರೆಸ್ಸು, 9 ಜನ BJP, ಒಬ್ಬರು JDS, ಒಬ್ಬರು ಪಕ್ಷೇತರ ಇತ್ಯಾದಿಯಾಗಿ ಅನೇಕ ಬಾರಿ ಹೊಸ ದಿಗಂತದಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ಅಂದರೆ ಇವರು ಈ ಗ್ಯಾರಂಟಿಗಳ ಮೂಲಕ ಬಡತನ ನಿವಾರಣೆ ಮಾಡಿದಷ್ಟು ಕೂಡ ಶ್ರೀಮಂತರಾಗ್ತಾ ಹೋಗ್ತಾ ಇದ್ದಾರೆ. ನಮ್ಮ ಚುನಾಯಿತ MLA MP ಗಳ ಆರ್ಥಿಕ ಪ್ರಗತಿಯ ದರ ರಾಷ್ಟ್ರದ GDP ಬೆಳವಣಿಗೆಯ ದರವನ್ನು ಮೀರಿಸ್ತಾ ಇದೆ. ಪ್ರಪಂಚದ ಪರ್ ಕ್ಯಾಪಿಟಾ ಇನ್ಕಮ್, ತಲಾವಾರು ಆದಾಯದ ಬೆಳವಣಿಗೆಯ ದರವನ್ನು ಕೂಡ ಮೀರಿಸುವ ಹಾಗಿದೆ. ಇತರ ರಾಜ್ಯಗಳ ರಾಜಕಾರಣಿಗಳೆಲ್ಲ ಕರ್ನಾಟಕದ ಚುನಾವಣೆಗಳಿಗೆ ವೀಕ್ಷಕರಾಗಿ ಬಂದಾಗ ದಂಗಾಗಿಬಿಡ್ತಾರಂತೆ. ಅಯ್ಯೋ, ಕರ್ನಾಟಕದಲ್ಲಿ ಇಷ್ಟೊಂದು ದುಬಾರಿ ವೆಚ್ಚ ಚುನಾವಣೆನ ನಮ್ಮ ಕಡೆ ಇಂಥದ್ದು ಕಂಡು ಕೇಳೂ ಇಲ್ಲ ಅಂತ ಉತ್ತರ ಪ್ರದೇಶ್, ಬಿಹಾರ್, ಗುಜರಾತ್ ಮುಂತಾದ ಕಡೆಯಿಂದ ಬರೋ ರಾಜಕಾರಣಿಗಳು, ವಿಶೇಷವಾಗಿ ತೆಲಂಗಾಣ, ಆಂಧ್ರ ಪ್ರದೇಶ್ ಮತ್ತು ಕರ್ನಾಟಕದ ಚುನಾವಣಾ ವೆಚ್ಚವನ್ನು, ಇಲ್ಲಿನ ರಾಜಕಾರಣಿಗಳ ಶ್ರೀಮಂತಿಕೆಯನ್ನು ನೋಡಿಬಿಟ್ಟು ದಂಗಾಗಿಬಿಟ್ಟಿದ್ದಾರಂತೆ. ಸೊ ರಾಜಕಾರಣಿಗಳ ಮಕ್ಕಳಿಗೆ ಶಿಕ್ಷಣಾರ್ಹತೆ ಅನ್ನೋದು ಅದೇನು ಜೀವನಾವಶ್ಯಕ ವಸ್ತುವೇನಲ್ಲ, ಅದೇನಿದಕ್ಕೂ ಪ್ರತಿಷ್ಠೆಗೋಸ್ಕರ ತಮ್ಮ ಮಕ್ಕಳಿಗೆಲ್ಲ ವಿದೇಶಿ ವಿಶ್ವವಿದ್ಯಾಲಯಕ್ಕೆ ಕಳಿಸ್ಬಿಟ್ಟು ಒಂದು ಡಿಗ್ರಿ ಪಡ್ಕೊಂಡು ಬರ್ತಾರೆ. ಅವರೆಲ್ಲ MBA ಡಿಗ್ರಿ ಮಾಡ್ಕೊಂಡು ಬರ್ತಾರೆ, MS ಮಾಡ್ಕೊಂಡು ಬರ್ತಾರೆ, ಇಂಜಿನಿಯರಿಂಗ್ ಪದವೀಧರರಾಗಿದ್ದರೆ, ಅಥವಾ ಡಾಕ್ಟ್ರುಗಳಾಗಿದ್ದರೆ ಅದೆಲ್ಲೋ ಹೋಗ್ಬಿಟ್ಟು MD MS ನಂತರ ಸೂಪರ್ ಸ್ಪೆಷಾಲಿಟಿ ಮಾಡ್ಕೊಂಡು ಬರ್ತಾರೆ. ಬಂದಮೇಲೆ ಅವ್ರು ಯಾರೂ ಕೂಡ ವೈದ್ಯಕೀಯ ವೃತ್ತಿ, ಇಂಜಿನಿಯರಿಂಗ್ ವೃತ್ತಿ, ಮ್ಯಾನೇಜ್ಮೆಂಟ್ ವೃತ್ತಿ ಆ ನೌಕರಿಗೆ ಹೋಗೋರು ಅಲ್ಲವೇ ಅಲ್ಲ. ಅವರು ಕೂತಲ್ಲೇ ಲಕ್ಷಾಂತರ ರೂಪಾಯಿ ಆದಾಯ ಬರುವಂಥ ಒಂದು ವ್ಯವಸ್ಥೆಯನ್ನು ಅವರು ಪಾಲಕರಲ್ಲಿ ಮಾಡ್ಕೊಂಡಿರ್ತಾರೆ. ಇವತ್ತು ರಾಜಕಾರಣಿಗಳು ಹಳೆ ಕಾಲದ ಗತಕಾಲದ ರಾಜ ಮಹಾರಾಜರಿಗಿಂತ ವೈಭವದ ಜೀವನವನ್ನು ನಡೆಸ್ತಾ ಇದ್ದಾರೆ. ರಾಜಕಾರಣವೇ ಇವತ್ತು ಅತ್ಯಂತ ಆಕರ್ಷಕ, ಪ್ರಶಸ್ತವಾದ ಮತ್ತು ಪ್ರಪ್ರಥಮ ಆದ್ಯತೆ ಅಂತ ಅನಿಸ್ಬಿಟ್ಟಿರೋ ಒಂದು ಉದ್ಯಮವಾಗಿ ಹೋಗ್ಬಿಟ್ಟಿದೆ. ಸುಲಭದ ಶ್ರೀಮಂತಿಕೆ ಮತ್ತು ದುಬಾರಿ ಐಷಾರಾಮಿ ಬದುಕಿನ ರಹದಾರಿ ಅನಿಸಿರೋ ರಾಜಕಾರಣದ ಎದುರು ಸರ್ಕಾರಿ ನೌಕರಿಗಳ ಆಕರ್ಷಣೆ ಕಡಿಮೆ ಆಗಿಬಿಟ್ಟಿದೆ. ಅದರಲ್ಲೂ ರಾಜಕಾರಣಿಗಳ ಮಕ್ಕಳಿಗಂತೂ ಅವರಿಗೆ ನೌಕರಿ ಹಾಕೋ ಉಸಾಬರಿನೇ ಬೇಡ. ಅದೇನಿದ್ರು ಕೂಡ ಬರೋರ ಮಕ್ಕಳಿಗೆ, ಕೆಳಮಧ್ಯಮ ವರ್ಗದವ್ರ ಮಕ್ಕಳಿಗೆ ಇವರೆಲ್ಲ
ಬಡವರನ್ನು ಉದ್ಧಾರ ಮಾಡಿದಷ್ಟು ಕೂಡ ಅದರಲ್ಲೂ ಕರ್ನಾಟಕದಲ್ಲಿ ಅಹಿಂದ ವರ್ಗದ ಪರ ವಿಶೇಷ ಕಾಳಜಿ ಇದೆ ಇಲ್ಲಿನ ಅಧಿಕಾರಾರೂಢ ಕಾಂಗ್ರೆಸ್ ಪಕ್ಷಕ್ಕೆ. ಹೀಗಾಗಿಬಿಟ್ಟು ಎಲ್ಲ ಸರ್ಕಾರಿ ನೇಮಕಾತಿಗಳನ್ನ ಮುಂದೂಡ್ತಾ ಬಂದುಬಿಟ್ರು. ಯಾಕೆಂತಂದರೆ ಇವರು 5 ಗ್ಯಾರಂಟಿಗಳು ಇವತ್ತು ಇದೊಂದು ಸಾಂಕ್ರಾಮಿಕ ರೋಗದಂತೆ ನೆರೆಯ ಈಗಾಗಲೇ ಚುನಾವಣೆಗೆ ಸಿದ್ಧವಾಗಿರೋ ನೆರೆಯ ತಮಿಳುನಾಡು, ಕೇರಳ ಮತ್ತಿತರ ರಾಜ್ಯಗಳು ಕೂಡ ಇದೇ ಮಾದರಿ ಅನಿಸ್ತಾ ಇದೆ. ಅಲ್ಲೆಲ್ಲ ವಿವಿಧ ರೀತಿಯ ಗ್ಯಾರಂಟಿಗಳನ್ನು ಪ್ರತಿಸ್ಪರ್ಧಿ ಪಕ್ಷಗಳು ಘೋಷಣೆ ಮಾಡ್ತಾ ನಡೆದಿದ್ದಾರೆ. ಇವತ್ತು ಇದಕ್ಕಿದ್ದಂತೆ BJPಯ ಮಿತ್ರ ಪಕ್ಷವಾಗಿರೋ AIADMK ತಮಿಳುನಾಡಿನಲ್ಲಿ ಕುಟುಂಬಕ್ಕೆ 10,000 ಕೊಡ್ತೀವಿ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಅವರ ಮುಖ್ಯಮಂತ್ರಿ ಈಗಾಗಲೇ ಜಾರಿಯಲ್ಲಿದ್ದ ತಿಂಗಳಿಗೆ 1,000 ರೂಪಾಯಿ ಮಾಸ ಒಂದು ವೇತನದ ರೂಪದಲ್ಲಿ, ಅಂದರೆ ಅಲ್ಲಿನ ಗೃಹಲಕ್ಷ್ಮಿ ಯೋಜನೆ, ಅದು 3 ತಿಂಗಳ ಅಡ್ವಾನ್ಸ್ ಇವತ್ತೇ ಕೊಟ್ಬಿಡ್ತೇವೆ, ಜೊತೆಗೆ ಸಮ್ಮರ್ ಬಂಪರ್ ಅಂತ, ಬೇಸಿಗೆ ಕಾಲದ ಬಂಪರ್ ಅಂತ ಇನ್ನೂ ಒಂದು 5,000 ರೂಪಾಯಿ ನಿಮಗೆ ಸೇರಿಸ್ಬಿಟ್ಟು ಕೊಡ್ತೇವೆ ಅಂತೆಲ್ಲ ಘೋಷಣೆ ಮಾಡ್ತಾ ಹೊರಟಿದ್ದಾರೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೂಡ ಮುಖ್ಯ ನ್ಯಾಯಮೂರ್ತಿಗಳಾದಿಯಾಗಿ ಆ 3 ಸದಸ್ಯ ಪೀಠ ತಮಿಳುನಾಡು ಸರ್ಕಾರಕ್ಕೆ ನೇರವಾಗಿ ಕೇಳಿತು, ನೀವು ಉಚಿತವಾಗಿ ಎಲ್ಲ ವರ್ಗಗಳಿಗೆ ಬಡವರು ಶ್ರೀಮಂತರನ್ನೋ ಭೇದ ಭಾವವಿಲ್ಲದೆ ಉಚಿತ ವಿದ್ಯುತ್ ಕೊಡ್ತೀವಿ ಅಂತ ಹೇಳ್ತಿದ್ರಲ್ಲ, ಅದ್ರ ಕೊರತೆ ಎಷ್ಟು ಅಂತಂದಾಗ ಇಲ್ಲ ಒಂದು 50,000 ಕೋಟಿ ರೂಪಾಯಿ ಕೊರತೆ ಬರುತ್ತೆ ವಿದ್ಯುತ್ ನಿಗಮಕ್ಕೆ, ವಿದ್ಯುತ್ ಸರಬರಾಜು ನಿಗಮಗಳಿಗೆ, ಅದನ್ನು ಸರ್ಕಾರ ಹೇಗೋ ಭರಿಸುತ್ತೆ ಅಂತಂದರು. ಹೇಗೋ ಅಂದರೆ ಎಲ್ಲಿಂದ ಭರಿಸ್ತೀರಾ? ಕರ್ನಾಟಕ ಸರ್ಕಾರಕ್ಕೆ ಆಗಿರೋ ಫಜೀತಿ ಕೂಡ ಅದೇ. ಇವತ್ತು ಹೊಸ ನೇಮಕಾತಿ ಮಾಡಬೇಕು ಅಂತಂದರೆ ಅದರಲ್ಲೂ ಶಿಕ್ಷಣ, ಆರೋಗ್ಯ, ಸಾರಿಗೆ ಇತ್ಯಾದಿ ಜನಬಳಕೆಯ ಸೇವಾ ಕ್ಷೇತ್ರಗಳಲ್ಲಿ ಏನಾದರೂ ಮಾಡಬೇಕು ಅಂತಂದರೆ ಇವ್ರ ಹತ್ರ ಹಣಕಾಸು ಸಾಲ್ತಾ ಇಲ್ಲ. ಎಲ್ಲವೂ ಉಚಿತ. ಇವರು ವಿಶ್ವ ದಾಖಲೆ ಮಾಡಿಬಿಡ್ತಾರೆ. ರಾಜ್ಯ ಸರ್ಕಾರದ ಸಾರಿಗೆ ನಿಗಮ ಇದುವರೆಗೂ 500 ಕೋಟಿಗೂ ಅಧಿಕ ಉಚಿತ ಟಿಕೆಟ್ಗಳನ್ನು ವಿತರಿಸಿಬಿಟ್ಟು ದಾಖಲೆ ಮಾಡಿಬಿಟ್ಟಿದೆ ಅಂತೆ. ಈ ಸಾರಿಗೆ ನಿಗಮಗಳಿಗೆ ಆಗ್ತಿರೋ ನಷ್ಟ ಎಷ್ಟು? ಇನ್ನು ಈಗಿರೋ ಗುತ್ತಿಗೆ ನೌಕರರು, ಡ್ರೈವರ್ಗಳು, ಕಂಡಕ್ಟರ್ಗಳು ಅವ್ರನ್ನೆಲ್ಲ ಕಾಯಂ ಮಾಡಲಿಕ್ಕೆ ಅವ್ರಿಗೆ ಸೇವಾ ಭದ್ರತೆ, ವೇತನ ಭದ್ರತೆ ಮತ್ತು ಪಿಂಚಣಿಯ ಗ್ಯಾರಂಟಿ ಕೊಡುವಂಥ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇಲ್ಲ. ಅದೇ ರೀತಿ ಉಚಿತ ವಿದ್ಯುತ್ ಪೂರೈಕೆ, ಲಕ್ಷಾಂತರ ರೂಪಾಯಿ, ಒಂದು ಕೋಟಿ ರೂಪಾಯಿ ಮೌಲ್ಯದ ಅಪಾರ್ಟ್ಮೆಂಟ್ನಲ್ಲಿ ವಾಸಿಸೋರು ಕೂಡ ಇವತ್ತು ಉಚಿತ ವಿದ್ಯುತ್ ಸೌಲಭ್ಯ ಪಡ್ಕೊಳ್ತಾ ಇದ್ದಾರೆ. ವಿದ್ಯುತ್ ನಿಗಮದ ಹಣಕಾಸು ಕೊರತೆ ಬಗ್ಗೆ ಸರ್ಕಾರ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸರ್ಕಾರದ ಖಜಾನೆ ಖಾಲಿ ಆದರೂ ಆಗಲಿ, ನಮ್ಮ ಮತಪೆಟ್ಟಿಗೆ ಮಾತ್ರ ಭರ್ತಿಯಾಗಿ ತುಂಬಿ ತುಳುಕ್ತಾ ಇರಬೇಕು. ಮುಂದೆ 2028ರ ಅಸೆಂಬ್ಲಿ ಚುನಾವಣೆ ಬರೋಷ್ಟೊತ್ತಿಗೆ ಗ್ಯಾರಂಟಿಗಳಿಗಿಂತ ಸಂತೃಪ್ತರಾದ ಜನ ಮತ್ತೆ ನಮ್ಮನ್ನು ಗೆಲ್ಲಿಸ್ತಾ ಇರಬೇಕು ಅನ್ನೋ ಆ ಹುಂಬು ಒಂದು ಗುರಿ ಇಟ್ಕೊಂಡು ಹೊರಟಿರೋ ಈ ಸರ್ಕಾರಗಳು ನೇಮಕಾತಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ವೈದ್ಯರು ಗುತ್ತಿಗೆ ಆಧಾರದ ಮೇಲೆ ಸೂಪರ್ ಸ್ಪೆಷಾಲಿಟಿ ವೈದ್ಯರನ್ನು ನೇಮಕ ಮಾಡುವಂಥ ಸ್ಥಿತಿ ಇದೆ. ಅದರಲ್ಲೂ ಪ್ಯಾರಾಮೆಡಿಕಲ್ ಸಿಬ್ಬಂದಿ ಈಗಾಗಲೇ 15ರಿಂದ 20 ವರ್ಷ ಕೆಲಸ ಮಾಡಿರೋರು ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವರೆಲ್ಲರೂ ಗುತ್ತಿಗೆ ನೌಕರರೇ. ಅವ್ರಿಗೆ ಯಾವುದೇ ಬದುಕಿನ ಭವಿಷ್ಯದ ಭರವಸೆ ಇಲ್ಲ. ವೇತನ ಭದ್ರತೆ, ಸೇವಾ ಭದ್ರತೆ, ಪಿಂಚಣಿಯ ಗ್ಯಾರಂಟಿ ಇಲ್ಲವೇ ಇಲ್ಲ. ಅವರು ಕೂಡ ಮುಂದೆ ನೌಕರಿ ಕಳ್ಕೊಂಡ ಮೇಲೆ ಈ ಗ್ಯಾರಂಟಿ ಯೋಜನೆಗಳನ್ನ ಅವಲಂಬಿಸಬೇಕಾಗುತ್ತೆ ಅಂತ ಕಾಣುತ್ತೆ. ಈ ರೀತಿಯ ದಿವಾಳಿಕೋರತನದ ಆರ್ಥಿಕ ನೀತಿಯ ನಡುವೆ ಬೀದಿಗಿಳಿದು ನಡೆಸಿರೋ ಹೋರಾಟ ಅದೇನಾದರೂ ಉಗ್ರ ಸ್ವರೂಪ ಪಡ್ಕೊಂಡ್ರೆ ಏನಾದೀತು? ಯುವಜನರು ಒಂದು 3,000 ಜನ ಬೀದಿಗಿಳಿದು ಸರ್ಕಾರದ ವಿರುದ್ಧ ಘೋಷಣೆ ಹಾಕ್ತಾಯಿದ್ರೆ ವಿರೋಧ ಪಕ್ಷದ ನಾಯಕರಿಬ್ಬರು ಕೂಡ ಧಾವಿಸಿದರು. BJPಯ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ನಾಯಕರುಗಳಿಬ್ಬರು ಅಲ್ಲಿ ಹೋಗ್ಬಿಟ್ಟು ಪ್ರಚಾರ ಪಡೀಲಿಕ್ಕೆ ಅಂತ ಹೋದರೆ ಅವರ ವಿರುದ್ಧ ಕೂಡ ಘೋಷಣೆಗಳು ಕೇಳಿಬಂದವು. ಅವರ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶನ ನಡೀತು. ನೀವೇನು ಇಲ್ಲಿ ಬಂದುಬಿಟ್ಟು ರಾಜಕೀಯ ಲಾಭ ಮಾಡ್ಕೊಳ್ತಿದ್ದೀರಾ ಅಂತ. ಇವತ್ತು ಎಲ್ಲ ಪಕ್ಷಗಳ ರಾಜಕಾರಣಿಗಳ ಅವರ ಆಷಾಢಭೂತಿತನ ಯುವಕರಿಗೆ ಮನವರಿಕೆ ಆಗೋಗ್ಬಿಟ್ಟಿದೆ. ನಾವು ಹೀಗೆ ಬಿಟ್ಟರೆ ಸುಮ್ಮನಿರಲ್ಲ, ಇವರು ಎಂದೆಂದಿಗೂ ನೇಮಕಾತಿ ಮಾಡಲ್ಲ. ಇವತ್ತಿನ ಅಂದಾಜಿನಂತೆ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ 2,85,000 ಖಾಲಿ ಹುದ್ದೆಗಳಿವೆ ಅಂತೆ. ಅವನು ತುಂಬೋ ಸ್ಥಿತಿಯಲ್ಲಿ ಸರ್ಕಾರ ಇಲ್ಲ. ನೇಮಕಾತಿ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಇಲ್ಲ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಸ್ಟೇ ತಂದಿದ್ದಾರೆ, ಅದರಿಂದ ನೇಮಕ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ. ಒಂದಿಲ್ಲೊಂದು ನೆಪ ಇದ್ದೇ ಇರುತ್ತೆ ಸರ್ಕಾರಕ್ಕೆ. ಒಳ ಮೀಸಲಾತಿ ಲೇಟೆಸ್ಟ್ ಅವರ ಒಂದು ಸಬೂಬು. ಒಳ ಮೀಸಲಾತಿಯ ಹೆಸರಲ್ಲಿ ವಿಳಂಬ ಮಾಡ್ತಾ ಹೋಗ್ತಾ ಇದ್ದಾರೆ. ಯಾವುದೇ ಇಲಾಖೆಯಲ್ಲೂ ಕೂಡ ಇರೋ ನೌಕರರನ್ನು ಕಾಯಂ ಮಾಡೋ ಸ್ಥಿತಿಯಲ್ಲಿಲ್ಲ, ಹೊಸ ನೇಮಕಾತಿಗಳನ್ನು ಘೋಷಣೆ ಮಾಡೋ ಸ್ಥಿತಿಯಲ್ಲೂ ಇಲ್ಲ. ಅಂದಹಾಗೆ ಸರ್ಕಾರದ A ಮತ್ತು B ಗ್ರೂಪ್ ಅಥವಾ C ಗ್ರೂಪ್ಗಳಿಗೆ ನೇಮಕ ಮಾಡೋ ಅಧಿಕಾರ ಇರುವಂಥ ಕರ್ನಾಟಕ ಲೋಕಸೇವಾ ಆಯೋಗದ ನೇಮಕಾತಿಗಳಿಗೆ ಒಂದು ಕ್ರಮಬದ್ಧವಾದ ವೇಳಾಪಟ್ಟಿನೇ ಇಲ್ಲ. ಕೇಂದ್ರೀಯ ಸೇವಾ ಆಯೋಗ UPSA ನೇಮಕಾತಿಗಳೆಲ್ಲ ಒಂದು ವೇಳಾಪಟ್ಟಿಯಂತೆ ಕ್ರಮಬದ್ಧವಾಗಿ ನಡೀತಾ ಇರುತ್ತೆ. ಒಂದು ಪ್ರಿಲಿಮಿನರಿ ಪರೀಕ್ಷೆ, ಅದಾದ ನಂತರ ಪ್ರಬಂಧ ಪರೀಕ್ಷೆ, ಅದಾದ ನಂತರ
ನೇಮಕಾತಿ ಸಂದರ್ಶನಗಳು ಅವೆಲ್ಲವೂ ಕೂಡ ಕ್ರಮಬದ್ಧವಾಗಿ ನಡೀತಾ ಇರುತ್ತೆ. ಪ್ರತಿ ವರ್ಷ ನಾವು IAS IPS IFS ಇತ್ಯಾದಿ ಪರೀಕ್ಷೆಗಳ ಪ್ರಗತಿಯನ್ನು ನಾವು ಗಮನಿಸ್ತಾ ಇರ್ತೇವೆ, ಫಲಿತಾಂಶಗಳನ್ನು ಗಮನಿಸ್ತಾ ಇರ್ತೇವೆ, ಯಾರ್ಯಾರು ಸೆಲೆಕ್ಟ್ ಆದರು ಅಂತಂದು ಎಲ್ಲವನ್ನು ನಾವು ಗಮನಿಸ್ತಾ ಇರ್ತೇವೆ. ಕರ್ನಾಟಕದಲ್ಲಿ ಆ ಥರ ಇಲ್ಲವೇ ಇಲ್ಲ. ಲೋಕಸೇವಾ ಆಯೋಗದ ಅಕಸ್ಮಾತ್ ಆಯೋಗ ಕೂಡ ಕ್ರಮಬದ್ಧವಾಗಿ ಪರೀಕ್ಷೆ ನಡೆಸಿ ಫಲಿತಾಂಶ ಘೋಷಣೆ ಮಾಡಿದರೆ ಅವರಿಗೆ ಯಾವತ್ತೂ ಜಾಯ್ನಿಂಗ್ ಆರ್ಡರ್ ಬರುತ್ತೆ, ಕೆಲಸಕ್ಕೆ ತಾವು ಕೆಲಸಕ್ಕೆ ಹಾಜರಾಗಬೇಕಾದ ಒಂದು ಆದೇಶ ಬರುತ್ತೆ ಅಂತ ಮತ್ತೆ ಕಾಯ್ತಾ ಕೂತ್ಕೋಬೇಕಾಗುತ್ತೆ ವರ್ಷಗಟ್ಟಲೆ. ಹೀಗಾಗಿ ಎಲ್ಲವೂ ಕೂಡ ಕರ್ನಾಟಕದಲ್ಲಿ ಸರ್ಕಾರಿ ಉದ್ಯೋಗ ಅನ್ನೋದು ಮರೀಚಿಕೆ ಆಗೋಗ್ಬಿಟ್ಟಿದೆ. ಅದರ ವಿರುದ್ಧವೇ ನಿನ್ನೆ ಧಾರವಾಡದಲ್ಲಿ ಶುರುವಾಗಿರೋ ಬಂಡಾಯ, ಈ ರೀತಿ ಬೀದಿ ಹೋರಾಟ ಒಂದೊಂದೇ ಜಿಲ್ಲೆಗೆ ಹರಡತೊಡಗಿದರೆ ಆಗ DK ಶಿವಕುಮಾರರಾಗಲಿ ಸಿದ್ದರಾಮಯ್ಯನವರಾಗಲಿ ಯಾರೇ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರೆದರೂ ಕೂಡ ಖಚಿತ ಉತ್ತರಗಳಿಲ್ಲದೆ ಪರದಾಡಬೇಕಾಗತ್ತೆ. ರಾಜಕಾರಣಿಗಳ ಕಚೇರಿಗಳಿಗೆ ಮನೆಗಳಿಗೆ ಮುತ್ತಿಗೆ ಹಾಕುವಂಥ ಸಂದರ್ಭ ಬಾರದಿರಲಿ. ಸರ್ಕಾರ ತನ್ನ ಆರ್ಥಿಕ ನೋಡಿ ಇಷ್ಟೆಲ್ಲ ನೇಮಕಾತಿಗೆ ಹಣಕಾಸಿನ ಕೊರತೆ ಇದೆ, ಆಮೇಲೆ ವಿವಿಧ ಹೊಸ ಅಭಿವೃದ್ಧಿ ಯೋಜನೆಗಳಿಗೆ ಬಂಡವಾಳ ಹೂಡಿಕೆಗೆ ಸರ್ಕಾರಕ್ಕೆ ಆದಾಯದ ಕೊರತೆ ಇದೆ. ಇಷ್ಟೆಲ್ಲ ಇದ್ದಾಗಲೂ ಕೂಡ ಒಂದೇ ಒಂದು ಆರ್ಥಿಕ ಮಿತವ್ಯಯದ ಕಾರ್ಯಕ್ರಮ ಅಥವಾ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕೋ ಕಾರ್ಯಕ್ರಮ ಯಾವುದಾದ್ರೂ ಇದೆಯಾ? ಇನ್ನೊಂದು ವಾರದಲ್ಲಿ ಸಿದ್ದರಾಮಯ್ಯನವರ ದಾಖಲೆ 17ನೇ ಬಜೆಟ್ ಬರುತ್ತೆ. ಅದರಲ್ಲಿ ಏನಾದರೂ ಹೊಸ ಉದ್ಯೋಗ ಸೃಷ್ಟಿಯ ಕಾರ್ಯಕ್ರಮಗಳು ಘೋಷಣೆ ಆಗಬಹುದಾ ಅಂತ ಕಾದು ನೋಡೋಣ. ಪರಿಸ್ಥಿತಿ ಇದುವರೆಗೂ ನಿರಾಶಾದಾಯಕವಾಗಿತ್ತು, ಇದೀಗ ಚಿಂತಾಜನಕವಾಗಿದೆ ಮತ್ತು ಭಯಗ್ರಸ್ತ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಈ ರೀತಿ ನಿರುದ್ಯೋಗಿ ಯುವಕರುಗಳೆಲ್ಲ ಇಷ್ಟು ದಿವಸ ಕನಿಷ್ಠ ಪಕ್ಷ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಪ್ರೈವೇಟ್ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಕೆಲಸ ಸಿಗ್ತಾಯಿದ್ವು. ಇದೀಗ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಹೊಸ ತಂತ್ರಜ್ಞಾನ ಪ್ರವೇಶದಿಂದಾಗಿ ಇದ್ದ ಸಾಫ್ಟ್ವೇರ್ ಇಂಜಿನಿಯರ್ಗಳೇ ಕೆಲಸ ಕಳ್ಕೊಳ್ಳೋ ಭಯದಲ್ಲಿದ್ದಾರೆ. ಆ ಕಾರ್ಪೊರೇಟ್ ಕಂಪನಿಗಳು ಕೂಡ ಹೊಸ ಉದ್ಯೋಗ ಸೃಷ್ಟಿ ಮಾಡೋ ಶಕ್ತಿಯನ್ನು ಕಳ್ಕೊಂಡ್ಬಿಟ್ರೆ ಅಥವಾ ಇವತ್ತಿನ ಕಾಲದ ಉದ್ಯೋಗಗಳಿಗೆ ಬೇಕಾದಂಥ ಅವ್ರಿಗೆ ಕೌಶಲ್ಯಗಳ ಕೊರತೆ ಇದ್ದರೆ, ತರಬೇತಿ ಕೇಂದ್ರಗಳ ಅಭಾವ ಇದ್ದರೆ ಯುವ ಜನರು ಏನು ಮಾಡಬೇಕು? ಇವತ್ತಿನ ತಲೆಮಾರಿನ ಇವ್ರನ್ನೆಲ್ಲ Gen Z ಅಂತ ಇವತ್ತು ಉದ್ಯೋಗಕ್ಕೆ ಬೇಕಾದಂಥ ಶಿಕ್ಷಣಾರ್ಹತೆ ಮತ್ತು ವಯೋಮಾನದ ಆ ಗಡಿ ದಾಟ್ತಾ ಇರೋ ಯುವಕರ ಸ್ಥಿತಿಗತಿಗಳು ನೋಡಿದರೆ ಮನಸ್ಸು ಕರಗುತ್ತೆ ನಿಜ. ಆದರೆ ಇವತ್ತಿನ ಆಡಳಿತಗಾರರು ಮತ್ತು ವಿರೋಧ ಪಕ್ಷದವರು ಕೂಡ ಸ್ವಲ್ಪ ತತ್ಕ್ಷಣವೇ ತುರ್ತು ಕ್ರಮಗಳನ್ನು ಕೈಗೊಳ್ಳಲೇಬೇಕಾಗಿದೆ. ಇದೊಂಥರ ಯಾವುದೇ ಎರಡು ದೇಶಗಳ ನಡುವಿನ ಯುದ್ಧದ ಪರಿಸ್ಥಿತಿ ಏನಿರುತ್ತೆ ಆ ತುರ್ತು ಪರಿಸ್ಥಿತಿಗಿಂತ ಭಿನ್ನವಾದ ವಾತಾವರಣ ಇಲ್ಲ. ಕರ್ನಾಟಕದಲ್ಲಿ ಎಷ್ಟು ದಿವಸ ಅಂತ ನೀವು ಯುವಕರ ಚಿತ್ತವನ್ನು, ಈ ನಿರುದ್ಯೋಗಿ ಯುವಕರ ಗಮನವನ್ನು ಬೇರೆ ಬೇರೆ ಕೆಲಸಕ್ಕೆ ಬಾರದ ವಿಚಾರಗಳತ್ತ ತಿರುಗಿಸ್ತಾ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ? ಕಾಂಗ್ರೆಸ್ ಆಗಲಿ, ಭಾರತೀಯ ಜನತಾ ಪಕ್ಷವಾಗಲಿ ಅಥವಾ JDS ಆಗಲಿ, ಇವತ್ತು ಕೇಂದ್ರ ಮತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿರೋ ಪಕ್ಷಗಳು ಖಚಿತವಾಗಿ ಉತ್ಪಾದನಾ ಚಟುವಟಿಕೆ ಮತ್ತು ಉದ್ಯೋಗ ನಿರ್ಮಾಣದ ಯೋಜನೆಗಳನ್ನು ಹಮ್ಮಿಕೊಳ್ಳದೇ ಇದ್ದರೆ ಈ ಗ್ಯಾರಂಟಿಗಳ ವಿರುದ್ಧವೇ ಜನ ಬಂಡೇಳಬೇಕಾದ ಸ್ಥಿತಿ ಬರುತ್ತೆ ಅಂತ ಎಚ್ಚರಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ. ನಮಸ್ಕಾರ.